ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ. ಶ್ರೋತೃಗಳಿಗೆ ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಅಯೋಧ್ಯ ಕಾಂಡದಲ್ಲಿ ದಶರಥನ ಶೋಕ, ಋಷಿಕುಮಾರನನ್ನು ವಧಿಸಿದ ವೃತ್ತಾಂತವನ್ನು ರಾಜನು ಕೌಸಲ್ಯಗೆ ಹೇಳಿದುದು ಎಂಬ 63ನೆಯ ಸರ್ಗಕ್ಕೆ ಸ್ವಾಗತ. ಪ್ರತಿಬುದ್ಧೋ ಮುಹೂರ್ತೇನ ಶೋಕೋಪಹತಚೇತನಃ ಅಥ ರಾಜ ದಶರಥಶ್ಚಿಂತಾಮಭ್ಯವಪದ್ಯತ. ಶೋಕದಿಂದ ನಾಶಗೊಳಿಸಲ್ಪಟ್ಟ ಬುದ್ಧಿಯಿಂದ ಕೂಡಿದ್ದ ದಶರಥನು ಮುಹೂರ್ತ ಕಾಲದ ನಂತರ ನಿದ್ರೆಯಿಂದ ಎಚ್ಚರಗೊಂಡು ಪುನಃ ಚಿಂತಾಪರನಾದನು. ರಾಹು ಸಂಬಂಧಿಯಾದ ನೆಳಲು ಸೂರ್ಯನನ್ನು ಆವರಿಸುವಂತೆ ರಾಮ ಲಕ್ಷ್ಮಣರನ್ನು ಕಾಡಿಗೆ ಕಳುಹಿಸಿದುದರಿಂದ ಉಂಟಾದ ಶೋಕವೆಂಬ ಮಹೋಪದ್ರವವು ಇಂದ್ರ ಸದೃಶನಾದ ದಶರಥನನ್ನು ಆವರಿಸಿತು. ಪತ್ನಿಯೊಡನೆ ಶ್ರೀರಾಮನು ಅರಣ್ಯಕ್ಕೆ ಹೊರಟು ಹೋಗಲಾಗಿ ತಾನಾಗಿಯೇ ತನ್ನ ಪ್ರಿಯಪುತ್ರನನ್ನು ಕಾಡಿಗಟ್ಟಲು ಕಾರಣವನ್ನು ಯೋಚಿಸುತ್ತಿದ್ದ ದಶರಥನು ತಾನು ಹಿಂದೆ ಮಾಡಿದ ದುಷ್ಕಾರ್ಯವನ್ನು ಪುನಃ ಸ್ಮರಿಸುತ್ತಾ ಆ ವಿಷಯವನ್ನೇ ಕಪ್ಪಾದ ಕಡೆಗಣ್ಣುಗಳಿಂದ ಕೂಡಿದ್ದ ಕೌಸಲ್ಯಾದೇವಿಗೂ ಹೇಳಲು ಬಯಸಿದನು. ಶ್ರೀರಾಮನು ಅರಣ್ಯಕ್ಕೆ ಹೊರಟು ಹೋದ 6ನೆಯ ದಿನದ ಅರ್ಧರಾತ್ರಿಯ ಸಮಯದಲ್ಲಿ ರಾಜನು ತನ್ನ ಹಿಂದಿನ ದುಷ್ಕಾರ್ಯವನ್ನು ಸ್ಮರಿಸಿಕೊಳ್ಳುತ್ತಿದ್ದನು. ಪುತ್ರ ವಿಯೋಗ ಶೋಕದಿಂದ ಆರ್ತನಾಗಿದ್ದ ಅವನು ತಾನು ಹಿಂದೆ ಮಾಡಿದ ದುಷ್ಕಾರ್ಯವನ್ನು ಸ್ಮರಿಸಿ ಆ ವಿಷಯವನ್ನೇ ಪುತ್ರ ಶೋಕದಿಂದ ಪೀಡಿತಳಾಗಿದ್ದ ಕೌಸಲ್ಯಗೂ ಹೇಳತೊಡಗಿದನು. ಯದಾಚರತಿ ಕಲ್ಯಾಣಿ ಶುಭಂ ವಾ ಯದಿ ವಾ ಶುಭಂ ತದೇವ ಲಭತೆ ಭದ್ರೇ ಕರ್ತ ಕರ್ಮ ಜಮಾತ್ಮನಃ ಕರ್ತ ಕರ್ಮ ಜಮಾತ್ಮನಃ. ಮಂಗಳಾಂಗಿಯೇ, ಪ್ರಪಂಚದಲ್ಲಿ ಮನುಷ್ಯನು ಶುಭವಾದ ಕಾರ್ಯವನ್ನೇ ಮಾಡಿರಲಿ ಅಶುಭವಾದ ಕಾರ್ಯವನ್ನೇ ಮಾಡಿರಲಿ ಆಯಾ ಕಾರ್ಯಕ್ಕೆ ತಕ್ಕುದಾದ ಫಲವನ್ನೇ ಪಡೆದುಕೊಳ್ಳುತ್ತಾನೆ. ಶುಭ ಕಾರ್ಯವನ್ನು ಮಾಡಿದ್ದರೆ ಶುಭ ಫಲವನ್ನೇ ಪಡೆಯುತ್ತಾನೆ, ಕೆಟ್ಟದಾದ ಕಾರ್ಯವನ್ನು ಮಾಡಿದ್ದರೆ ಕೆಟ್ಟ ಫಲವನ್ನೇ ಪಡೆಯುತ್ತಾನೆ. ಗುರುಲಾಘವಮರ್ಥಾನಾಮಾರಂಭೆ ಕರ್ಮಣಾಂ ಫಲಂ ದೋಷಂ ವಾ ಯೋ ನ ಜಾನಾತಿ ಸಬಾಲ ಇತಿ ಹೋಚ್ಯತೆ. ಐಹಿಕ ಫಲಪ್ರಾಪ್ತಿಗಾಗಿ ಅಥವಾ ಪಾರಲೌಕಿಕ ಫಲಪ್ರಾಪ್ತಿಗಾಗಿ ಕಾರ್ಯ ಮಾಡುವಾಗ ಅದರ ತಾತ್ಕಾಲಿಕವಾದ ಫಲವೇನು ಎಂಬುದನ್ನು ವಿವೇಚಿಸಿ ಮಾಡಬೇಕು. ಒಂದು ಕಾರ್ಯದಿಂದ ಪ್ರಾಪ್ತವಾಗುವ ಫಲವೆಷ್ಟು ಅಥವಾ ದೋಷವೆಷ್ಟು ಎಂಬ ಫಲಾಫಲಗಳ ಗುರುಲಾಘವಗಳನ್ನು ತಿಳಿಯದೆ ಕಾರ್ಯ ಮಾಡುವವನನ್ನು ವಿವೇಚನಾರಹಿತನಾದ ಬಾಲನೆಂದು, ಅಂದರೆ ಮೂರ್ಖನೆಂದು ತಿಳಿದವರು ಹೇಳುತ್ತಾರೆ. ಕಶ್ಚಿದಾಂ ರವಣಂ ಚಿತ್ವಾ ಫಲಾಶಾಂಶ್ಚ ನಿಷಿಂಚತಿ ಪುಷ್ಪಂ ದೃಷ್ಟ್ವಾ ಫಲೇ ಗ್ರದ್ನುಃ ಸಶೋಚತಿ ಫಲಾಗಮೆ. ಮುಂದಿನ ಫಲವನ್ನು ಯೋಚಿಸದೆ ತಾತ್ಕಾಲಿಕವಾದ ಫಲಕ್ಕೆ ಮಾರುಹೋಗುವವನ ಭವಿಷ್ಯವು ಚಿಂತಾಜನಕವಾದುದೆಂದು ಈ ದೃಷ್ಟಾಂತದಿಂದ ನಿರೂಪಿಸಬಹುದಾಗಿದೆ. ಮುತ್ತುಗದ ಮರದ ಸ್ವರೂಪವೇನು ಎಂಬುದನ್ನು ತಿಳಿಯದ ಮನುಷ್ಯನೊಬ್ಬನು ಅವುಗಳ ಕೆಂಪಾದ ನಯನ ಮನೋಹರವಾದ ಹೂವುಗಳನ್ನು ನೋಡಿ ಮಾರುಹೋಗಿ ತನ್ನ ತೋಟದಲ್ಲಿದ್ದ ಮಾವಿನ ಮರಗಳನ್ನೆಲ್ಲ ಕಡಿದು ಮುತ್ತುಗದ ಸಸಿಗಳನ್ನೇ ನೆಟ್ಟು ಬೆಳೆಸುತ್ತಾನೆ. ತತ್ ಫಲವಾಗಿ ನಯನ ಮನೋಹರವಾದ ಹೂಗಳೇನೋ ಬಿಡುತ್ತವೆ, ಆದರೆ ಮಾವಿನ ಹಣ್ಣುಗಳಂತೆ ಸಿಹಿಯಾದ ಹಣ್ಣುಗಳು ಮುತ್ತುಗದ ಮರದಲ್ಲಿ ಬಿಡುವುದಿಲ್ಲ. ಇದರಿಂದಾಗಿ ಅವನು ಬಹಳ ಸಂಕಟ ಪಡುತ್ತಾನೆ. ಆದುದರಿಂದ ತಾತ್ಕಾಲಿಕವಾದ ಆನಂದಕ್ಕಾಗಿ ವಿವೇಚನಾರಹಿತವಾದ ಕಾರ್ಯವನ್ನು ಮಾಡಬಾರದು. ಅವಿಜ್ಞಾಯ ಫಲಂ ಯೋಹಿ ಕರ್ಮತ್ವೇವಾನುಧಾವತಿ ಸಯೋಚೇತ್ ಫಲವೇಲಾಯಾಂ ಯಥಾ ಕಿಂ ಶುಕಸೇಚಕಃ. ಯಾವುದಾದರೂ ಕಾರ್ಯದ ನಿಶ್ಚಿತವಾದ ಫಲವೇನು ಎಂಬುದನ್ನು ಯೋಚಿಸದೆ ಮಾಡಿಬಿಟ್ಟರಾಯಿತೆಂಬ ಧಾವಂತದಿಂದ ಕಾರ್ಯ ಮಾಡುವವನು ಮುತ್ತುಗದ ಮರಕ್ಕೆ ನೀರೆರೆದು ಪೋಷಿಸಿದವನಂತೆ ಫಲ ಸಮಯದಲ್ಲಿ ದುಃಖ ಪಡಬೇಕಾಗುತ್ತದೆ. ಅವನು ಮಾಡಿದ ಕಾರ್ಯವು ವ್ಯರ್ಥವಾಗುತ್ತದೆ ಅಥವಾ ಕೆಟ್ಟ ಪರಿಣಾಮವನ್ನು ಉಂಟು ಮಾಡುತ್ತದೆ. ಕೌಸಲ್ಯೆ, ನಾನೇ ಅಂತಹ ಮೂರ್ಖತನದ ಕಾರ್ಯವನ್ನು ಮಾಡಿದ್ದೇನೆ. ಮಾವಿನ ತೋಪನ್ನು ಕತ್ತರಿಸಿ ಮುತ್ತುಗದ ತೋಪನ್ನು ನೀರೆರೆದು ಬೆಳೆಸಿದ್ದೇನೆ. ಫಲಾಭಿಸಂಧಿಯ ಕಾಲದಲ್ಲಿ ಶ್ರೀರಾಮನನ್ನು ಕಾಡಿಗಟ್ಟಿ ಈಗ ಅದಕ್ಕಾಗಿ ದುರ್ಮತಿಯಾದ ನಾನು ದುಃಖ ಪಡುತ್ತಿದ್ದೇನೆ. ದೇವಿ, ಹಿಂದಿನದೊಂದು ಪ್ರಸಂಗವನ್ನು ಹೇಳುವೆನು ಕೇಳು. ನಾನಿನ್ನು ಧನುರ್ವಿದ್ಯೆಯನ್ನು ಅಭ್ಯಸಿಸುತ್ತಿದ್ದಾಗ ಬಾಲಕನಾಗಿದ್ದಾಗಲೇ
ರಾಜಕುಮಾರನು ಶಬ್ದವೇದಿಯ ಧನುರ್ವಿದ್ಯೆಯಲ್ಲಿ ಮಹಾಚತುರ ಎಂಬ ಕೀರ್ತಿಯನ್ನು ಗಳಿಸಿದ್ದೆನು. ನನ್ನ ಪಾಪ ಕಾರ್ಯಕ್ಕೆ ಆ ಶಬ್ದವೇಧಿತ್ವವೇ ಮೂಲವಾಯಿತು. ಅರಿವಿಲ್ಲದ ಹುಡುಗನಿಂದ ಕುಡಿಯಲ್ಪಟ್ಟ ವಿಷವು ಹೇಗೆ ಅವನ ಅವಸಾನಕ್ಕೆ ಕಾರಣವಾಗುವುದೋ ಹಾಗೆಯೇ ಶಬ್ದವು ಯಾವುದೆಂಬ ಅರಿವಿಲ್ಲದೆ ಮಾಡಿದ ದುಷ್ಕೃತ್ಯವು ನನ್ನ ಈ ಮಹಾ ದುಃಖಕ್ಕೆ ಕಾರಣವಾಗಿದೆ. ನನ್ನ ಈ ದುಃಖಕ್ಕೆ ನಾನೇ ಕಾರಣನು, ಬೇರೆ ಯಾರೂ ಕಾರಣರಲ್ಲ. ಮನುಷ್ಯನೊಬ್ಬನು ಮುತ್ತುಗದ ಹೂವನ್ನು ನೋಡಿ ವಿಮೋಹಿತನಾಗಿ ಅದರಲ್ಲಿ ಲಭಿಸುವ ಫಲದ ವಿಷಯವಾಗಿ ಸ್ವಲ್ಪವೂ ಯೋಚಿಸದೆ ನೀರೆರೆದು ಪೋಷಿಸುವಂತೆ ನಾನು ಶಬ್ದ ಲಕ್ಷ್ಯ ಭೇದನದ ವಿದ್ಯೆಯನ್ನು ಶ್ರದ್ಧೆಯಿಂದ ಕಲಿತೆನು. ಅದರ ಪರಿಣಾಮವೇನು ಎಂಬುದನ್ನು ಸ್ವಲ್ಪವಾದರೂ ಯೋಚಿಸಲೇ ಇಲ್ಲ. ಅದರಿಂದಾಗಿ ಮುತ್ತುಗದ ಮರವನ್ನು ನೀರೆರೆದು ಪೋಷಿಸಿದವನಿಗೆ ಸಿಕ್ಕುವ ಫಲವೇ ನನಗೂ ಲಭಿಸಿತು. ದೇವಿ, ಆಗಿನ್ನೂ ನನಗೆ ಮದುವೆಯಾಗಿರಲಿಲ್ಲ, ನಿನ್ನ ಕೈ ಹಿಡಿದಿರಲಿಲ್ಲ. ಯುವರಾಜನಾಗಿದ್ದೆನು. ಸ್ವೇಚ್ಛೆಯಿಂದ ಸರ್ವತ್ರ ಸಂಚರಿಸುತ್ತಿದ್ದೆನು. ಮದ ಕಾಮಗಳಿಗೆ ಉತ್ತೇಜಕವಾದ ವರ್ಷಾಕಾಲವು ಪ್ರಾಪ್ತವಾಗಿತು. ಸೂರ್ಯನು ಕಿರಣಗಳಿಂದ ಭೂಮಿಯಲ್ಲಿರುವ ಸಸ್ಯಗಳನ್ನು ಬಾಡಿಸುತ್ತಾ ಪ್ರಪಂಚದ ಪ್ರಾಣಿಗಳನ್ನು ಸಂತಾಪಗೊಳಿಸುತ್ತಾ ದಕ್ಷಿಣ ದಿಕ್ಕಿನೆಡೆಗೆ ವಾಲಿದನು. ಅಂದರೆ ದಕ್ಷಿಣಾಯನವು ಪ್ರಾರಂಭವಾಯಿತು. ನೀರಿನಿಂದ ಕೂಡಿದ ಮೇಘಗಳು ಆಕಾಶದಲ್ಲಿ ಕಾಣಿಸಿಕೊಂಡವು. ಬಿಸಿಲಿನ ಬೇಗೆಯು ಕಡಿಮೆಯಾಯಿತು. ಕಪ್ಪೆಗಳು, ಸಾರಂಗಗಳು, ಚಾತಕ ಪಕ್ಷಿಗಳು, ನವಿಲುಗಳು ಸಂತಸದಿಂದ ನಲಿದಾಡತೊಡಗಿದವು. ಮಳೆಯ ದೆಸೆಯಿಂದಾಗಿ ತೊಯ್ದು ಹೋಗಿದ್ದ ರೆಕ್ಕೆಗಳಿಂದ ಕೂಡಿದ್ದ ಪಕ್ಷಿಗಳು ಪ್ರಾಯಶ್ಚಿತ್ತಾರ್ಥವಾಗಿ ಸ್ನಾನ ಮಾಡುತ್ತಿರುವವೋ ಎಂಬಂತೆ ಕಾಣುತ್ತಿದ್ದವು. ತೊಯ್ದು ಹೋಗಿದ್ದ ಆ ಅವಸ್ಥೆಯಲ್ಲಿಯೇ ಪಕ್ಷಿಗಳು ಮಳೆಗಾಳಿಗಳಿಂದ ರೆಂಬೆಗಳೆಲ್ಲ ಅಲ್ಲಾಡುತ್ತಿದ್ದ ವೃಕ್ಷಗಳಲ್ಲಿ ಸೇರಿಕೊಳ್ಳುತ್ತಿದ್ದವು. ಬಿದ್ದಿರುವ ಮತ್ತು ಬೀಳುತ್ತಿರುವ ಮಳೆಯಿಂದ ತೊಯ್ದು ಹೋಗಿದ್ದ ಮತ್ತು ತೊಯ್ದು ಹೋಗುತ್ತಿದ್ದ ಮದಿಸಿದ ಆನೆಯು ಅಲೆಗಳಿಲ್ಲದ ಸಮುದ್ರದಂತೆಯೋ ನೆನೆದು ಹೋದ ಪರ್ವತದಂತೆಯೋ ಕಾಣುತ್ತಿದ್ದಿತು. ಪರ್ವತದಲ್ಲಿ ಬಿಳುಪಾಗಿಯೋ ಕೆಂಪಾಗಿಯೋ ಇದ್ದ ಅನೇಕಾನೇಕ ಖನಿಜಗಳಿದ್ದವು. ಅವುಗಳ ಮೇಲೆ ಹರಿದು ಬರುತ್ತಿದ್ದ ನೀರು ಬಿಳುಪಾಗಿಯೋ ಮತ್ತು ಕೆಂಪಾಗಿಯೋ ಇರುವ ಪ್ರವಾಹದಂತೆ ಕಾಣುತ್ತಿದ್ದಿತು. ಧಾತುಗಳಿಲ್ಲದ ಕಡೆಗಳಲ್ಲಿ ಹರಿದು ಬರುತ್ತಿದ್ದ ನೀರು ಸ್ವಚ್ಛವಾಗಿ ಕಾಣುತ್ತಿದ್ದಿತು. ಕೆಲವೆಡೆಗಳಲ್ಲಿ ಭಸ್ಮದಿಂದ ಮಿಶ್ರಿತವಾಗಿ ಹರಿದು ಬರುತ್ತಿದ್ದು ಬೂದು ಬಣ್ಣದ ಪ್ರವಾಹದಂತೆ ಕಾಣುತ್ತಿದ್ದಿತು. ಪರ್ವತದ ಮೇಲಿನಿಂದ ಹರಿದು ಬರುತ್ತಿದ್ದ ಬಣ್ಣ ಬಣ್ಣಗಳ ಆ ಪ್ರವಾಹಗಳನ್ನು ನೋಡಿದರೆ ಬಣ್ಣ ಬಣ್ಣದ ಹಾವುಗಳೇನಾದರೂ ಪರ್ವತದ ಮೇಲಿನಿಂದ ಹರಿದು ಬರುತ್ತಿವೆಯೋ ಎಂಬಂತೆ ಕಾಣುತ್ತಿದ್ದಿತು. ಅಂತಹ ಅತ್ಯಂತ ಸುಖಕರವಾದ ವರ್ಷ ಋತುವಿನಲ್ಲಿ ನಾನು ಧನುರ್ಬಾಣಗಳನ್ನು ಹಿಡಿದು ಕವಚವನ್ನು ಧರಿಸಿ ರಥದಲ್ಲಿ ಕುಳಿತು ಬೇಟೆಯಾಡುವ ಆಶಯದಿಂದ ಸರಿಯೂ ನದಿಯ ಪಕ್ಕದಲ್ಲೇ ಹೊರಟೆನು. ಆ ಸಮಯದಲ್ಲಿ ನನ್ನ ಮನಸ್ಸು ಜಿತವಾಗಿರಲಿಲ್ಲ, ಬೇಟೆಯಲ್ಲಿಯೇ ಆಸಕ್ತವಾಗಿದ್ದಿತು. ರಾತ್ರಿಯ ವೇಳೆಯಲ್ಲಿ ನದಿಯ ತೀರಕ್ಕೆ ನೀರು ಕುಡಿಯಲು ಬರುವ ಕಾಡೆಮ್ಮೆಯನ್ನಾಗಲಿ, ಆನೆಯನ್ನಾಗಲಿ, ಸಿಂಹವನ್ನಾಗಲಿ, ಬೇರೆ ಯಾವ ಪ್ರಾಣಿಯನ್ನೇ ಆಗಲಿ ಶಬ್ದದಿಂದಲೇ ಗುರುತಿಸಿ ಬೇಟೆಯಾಡುವ ಆಶಯವು ನನಗೆದ್ದಿತು. ಪೊದೆಯೊಂದರಲ್ಲಿ ಧನುಷ್ಪಾಣಿಯಾಗಿ ಕುಳಿತಿದ್ದೆನು. ಸುತ್ತಲೂ ಕತ್ತಲೆಯು ಆವರಿಸಿದ್ದಿತು. ಸರೆಯೋ ನದಿಯ ಸೋಪಾನದಲ್ಲಿ ಬಿಂದಿಗೆಯನ್ನು ನೀರಿನಿಂದ ತುಂಬುತ್ತಿರುವಂತೆ ಶಬ್ದವು ಕೇಳಿಸಿತು. ಆದರೆ ಅದು ಕಣ್ಣಿಗೆ ಕಾಣಿಸುತ್ತಿರಲಿಲ್ಲ. ಆನೆಯು ಶಬ್ದ ಮಾಡುತ್ತಾ ನೀರು ಕುಡಿಯುತ್ತಿರಬಹುದೆಂದು ನಾನು ಊಹಿಸಿದೆನು. ಅದನ್ನು ಬೇಟೆಯಾಡಬೇಕೆಂಬ ಮನಸ್ಸಾಯಿತು. ಒಡನೆಯೇ ಸರಿಯೋ ನದಿಯ ಸೋಪಾನದಲ್ಲಿ ಕೇಳಿಬರುತ್ತಿದ್ದ ಶಬ್ದವನ್ನೇ ಲಕ್ಷೀಕರಿಸಿ ಸರ್ಪ ಸದೃಶವಾಗಿದ್ದ ನಿಶಿತವಾಗಿದ್ದ ಬಾಣವನ್ನು ಧನುಸ್ಸಿನಲ್ಲಿ ಹೂಡಿ ಹೆದೆಯನ್ನೇರಿಸಿ ಬಿಟ್ಟು ಬಿಟ್ಟೆನು. ಕ್ಷಣದಲ್ಲಿಯೇ ವನವಾಸಿಯಾದ ಮನುಷ್ಯನೊಬ್ಬನ ಕೂಗು ಆ ರಾತ್ರಿಯಲ್ಲಿ ನನಗೆ ಬಹಳ ಸ್ಪಷ್ಟವಾಗಿ ಕೇಳಿಸಿತು. ಶಬ್ದವನ್ನು ಲಕ್ಷೀಕರಿಸಿ ನಾನು ಬಾಣವನ್ನು ಬಿಟ್ಟೊಡನೆಯೇ ಅತ್ತ ಕಡೆಯಿಂದ ನೀರಿನಲ್ಲಿ ಬೀಳುತ್ತಿದ್ದ ಮನುಷ್ಯನೊಬ್ಬನ ಆರ್ತ ಧ್ವನಿಯು ಕೇಳಿ ಬಂದಿತು. ಬಾಣದ ಪ್ರಹಾರದಿಂದಾಗಿ ಮರ್ಮಸ್ಥಳದಲ್ಲಿ ಗಾಯಗೊಂಡಿದ್ದ ಆ ಮನುಷ್ಯನು ನೀರಿನಲ್ಲಿ ಬೀಳುತ್ತಾ ಹಾ ಅಯ್ಯೋ ಎಂದು ಕಿರುಚಿಕೊಂಡನು. ಕಥಮಸ್ಮದ್ವಿಧೇ ಶಸ್ತ್ರಂ ನಿಪತೇತ್ತು ತಪಸ್ವಿನಿ ಪ್ರವಿವಿಕ್ತಾಂ ನದೀಂ ರಾತ್ರ ಉದಾಹಾರೋಹಮಾಗತಃ. ನನ್ನಂತಹ ತಪಸ್ವಿಯ ಮೇಲೆ ಬಾಣಪ್ರಯೋಗವು ಹೇಗೆ ಸಂಭವಿಸಿತು? ಜನರಹಿತವಾಗಿದ್ದ ಈ ನದಿಯ ತೀರಕ್ಕೆ ರಾತ್ರಿಯಲ್ಲಿ ನೀರನ್ನು ಕೊಂಡೊಯ್ಯಲು ನಾನು ಬಂದಿದ್ದೆನು. ನನ್ನನ್ನು ಬಾಣದಿಂದ ಪ್ರಹರಿಸಿದವನಾರು? ನಾನವನಿಗೆ ಯಾವ ಅಪಕಾರವನ್ನು ಮಾಡಿದ್ದೆನು? ಪರಪೀಡನೆ ಎಂಬುದನ್ನೇ ನಾನು ಸಂಪೂರ್ಣವಾಗಿ ತ್ಯಜಿಸಿದ್ದೇನೆ. ಈ ಕಾಡಿನಲ್ಲಿ ಸಿಕ್ಕುವ ಗೆಡ್ಡೆ ಗೆಣಸುಗಳಿಂದಲೇ ಜೀವನವನ್ನು ನಿರ್ವಹಿಸುತ್ತಿದ್ದೇನೆ. ಇಂತಹ ಅಹಿಂಸಾ ವ್ರತಪಾಲಕನಾದ ಋಷಿಯಾದ ನನ್ನನ್ನು ಬಾಣ ಪ್ರಯೋಗ ಮಾಡಿ ವಧಿಸಬೇಕಾದ ಕಾರಣವಾದರೂ ಏನಿದ್ದೀತು?
ಅಥವಾ ನನ್ನನ್ನು ಕೊಂದುದರಿಂದ ಪ್ರಯೋಜನವಾದರೂ ಏನಿರುವುದು? ಭಾರವಾದ ಜಟೆಯೊಂದರ ಹೊರತಾಗಿ ನನ್ನಲ್ಲಿ ಬೆಲೆ ಬಾಳುವ ಮತ್ತಾವ ವಸ್ತುಗಳೂ ಇಲ್ಲ. ನಾನುಡುವ ಬಟ್ಟೆಗಳು ನಾರುಮಡಿ ಮತ್ತು ಕೃಷ್ಣಾಜನಗಳು, ಇವುಗಳಿಂದ ಯಾರಿಗೂ ಯಾವ ಪ್ರಯೋಜನವೂ ಇಲ್ಲ. ಹೀಗಿರುವಾಗ ನನ್ನನ್ನು ವಧೆ ಮಾಡಿರುವವನ ಆಶಯವಾದರೂ ಏನಿರಬಹುದು? ಅಥವಾ ನಾನು ನನ್ನ ಜೀವಿತದಲ್ಲಿ ಯಾವಾಗಲಾದರೂ ಯಾರಿಗಾದರೂ ಯಾವುದಾದರೂ ಅಪಕಾರ ಮಾಡಿದ್ದೇನೆ? ನನಗಂತೂ ಮತ್ತೊಬ್ಬರಿಗೆ ಅಪಕಾರವನ್ನೆಸಗಿದ ಸ್ಮರಣೆಯೇ ಇಲ್ಲ. ನಿಷ್ಫಲವಾದ ಈ ಕಾರ್ಯವು ಅನರ್ಥಕ್ಕೆ ಕಾರಣವಾಗುವುದಲ್ಲ. ಅಯ್ಯೋ, ಪ್ರಪಂಚದಲ್ಲಿ ಗುರುಪತ್ನಿಯೊಡನೆ ಸಮಾಗಮ ಮಾಡಿದವನನ್ನು ಜನರು ಯಾವ ರೀತಿಯಲ್ಲಿ ಗೌರವಿಸುವುದಿಲ್ಲವೋ ಹಾಗೆಯೇ ನನ್ನನ್ನು ನಿಷ್ಕಾರಣವಾಗಿ ಕೊಂದಿರುವ ಈ ಮನುಷ್ಯನನ್ನು ಜನರು ಗೌರವಿಸುವುದಿಲ್ಲ. ನನ್ನ ಜೀವಿತವು ಕೊನೆಗೊಂಡುದಕ್ಕಾಗಿ ನಾನು ಪರಿತಾಪ ಪಡುವುದಿಲ್ಲ. ನನ್ನನ್ನೇ ಆಶ್ರಯಿಸಿಕೊಂಡಿರುವ ತಂದೆ ತಾಯಿಗಳ ವಿಷಯವಾಗಿ ದುಃಖಿಸುತ್ತಿದ್ದೇನೆ. ಆ ವೃದ್ಧ ದಂಪತಿಗಳನ್ನು ನಾನು ಬಹಳ ಕಾಲದಿಂದ ಪೋಷಿಸಿ ಆದರಿಸುತ್ತಿದ್ದೆನು. ನಾನು ಸತ್ತು ಹೋದ ನಂತರ ಅವರೇನು ಮಾಡುವರು? ಅವರು ನನ್ನಂತೆಯೇ ಪ್ರಾಣತ್ಯಾಗ ಮಾಡಬೇಕಾಗುವುದು. ಅಯ್ಯೋ, ಒಂದೇ ಬಾಣ ಪ್ರಹಾರದಿಂದ ನಾವು ಮೂವರು ಹತರಾದೆವು. ಜಿತೇಂದ್ರಿಯನಲ್ಲದ ಸ್ವೇಚ್ಛಾವೃತ್ತಿ ಎಂದಿರುವ ಯಾವ ಮೂರ್ಖನಿಂದ ನಾವೆಲ್ಲರೂ ಹತರಾಗಿ ಹೋದೆವು. ದೇವಿ, ಧಾರ್ಮಿಕನಾಗಿ ಬಾಳಬೇಕೆಂಬ ಆಕಾಂಕ್ಷೆಗಿದ್ದ ನಾನು ಕರುಣಾಜನಕವಾದ ಆ ಮಾತುಗಳನ್ನು ಕೇಳಿದೊಡನೆಯೇ ಅತ್ಯಂತ ವ್ಯಥಿತನಾದೆನು. ನನ್ನ ಕೈಯಲ್ಲಿದ್ದ ಧನುರ್ಬಾಣಗಳು ಜಾರಿ ಕೆಳಗೆ ಬಿದ್ದವು. ಆ ಕಾಳರಾತ್ರಿಯಲ್ಲಿ ಬಹಳವಾಗಿ ವಿಲಪಿಸುತ್ತಿದ್ದ ಆ ಋಷಿಯ ದೀನವಾದ ಮಾತುಗಳನ್ನು ಕೇಳುತ್ತಿದ್ದಂತೆ ನನ್ನ ಬುದ್ಧಿಯು ಭ್ರಮಿಸಿತು. ಶೋಕದ ಆಧಿಕ್ಯದಿಂದಾಗಿ ಮೂರ್ಛಿತನು ಆದೆನು. ಸ್ವಲ್ಪ ಹೊತ್ತಿನಲ್ಲಿಯೇ ಚೇತರಿಸಿಕೊಂಡೆನು. ಆ ಸಮಯದಲ್ಲಿ ನನ್ನ ಸತ್ವವೆಲ್ಲವೂ ಉಡುಗಿ ಹೋಗಿದ್ದಿತು. ಮನಸ್ಸು ಕಲುಷಿತವಾಗಿದ್ದಿತು. ರೋದನವು ಕೇಳಿಬರುತ್ತಿದ್ದ ಸರಿಯು ನದಿಯ ಸಮೀಪಕ್ಕೆ ಧಾವಿಸಿದನು. ಅಲ್ಲಿ ನನ್ನ ಬಾಣದ ಪ್ರಹಾರದಿಂದ ಪ್ರಹೃತನಾಗಿ ಬಿದ್ದಿದ್ದ ಋಷಿಕುಮಾರನನ್ನು ನೋಡಿದನು. ಅವನ ಜಟೆಯು ಬಿಚ್ಚಿ ಹೋಗಿದ್ದಿತು. ಬಿಂದಿಗೆಯು ಕೆಳಗೆ ಬಿದ್ದು ನೀರೆಲ್ಲವೂ ಚೆಲ್ಲಿ ಹೋಗಿದ್ದಿತು. ಅವನ ಶರೀರವು ಧೂಳಿನಿಂದ ಮುಚ್ಚಿ ಹೋಗಿದ್ದಿತು. ರಕ್ತದಿಂದ ತೊಯ್ದಿದ್ದಿತು. ಬಾಣದ ಆಘಾತದಿಂದ ಪೀಡಿತನಾಗಿ ಸಂಕಟ ಪಡುತ್ತಿದ್ದನು. ಭಯಗೊಂಡಿದ್ದ ಮತ್ತು ಅಸ್ವಸ್ಥವಾದ ಮನಸ್ಸಿನಿಂದ ಕೂಡಿದ ನನ್ನನ್ನು ಅವನು 2 ಕಣ್ಣುಗಳಿಂದಲೂ ತೀಕ್ಷ್ಣವಾಗಿ ನೋಡಿದನು. ತನ್ನ ತೇಜಸ್ಸಿನಿಂದಲೇ ನನ್ನನ್ನು ದಹಿಸಿಬಿಡುವನೋ ಎಂಬಂತೆ ನನ್ನನ್ನು ವೀಕ್ಷಿಸುತ್ತಾ ಅತ್ಯಂತ ಕ್ರೂರವಾದ ಮಾತುಗಳನ್ನಾಡಿದನು. ಮಹಾರಾಜ, ಅರಣ್ಯದಲ್ಲಿ ಗೆಡ್ಡೆ ಗೆಣಸುಗಳನ್ನು ತಿಂದು ಜೀವಿಸುತ್ತಿರುವ ನಾನು ನಿನಗೆ ಯಾವ ಅಪರಾಧವನ್ನು ಮಾಡಿದೆನು? ಮಾತಾಪಿತೃಗಳಿಗಾಗಿ ನೀರನ್ನೊಯ್ಯಲು ಸರಿಯೂ ನದಿಗೆ ಬಂದ ನಿರಪರಾಧಿಯಾದ ನನ್ನನ್ನು ಬಾಣದಿಂದ ಪ್ರಹರಿಸಿರುವೆ. ಒಂದೇ ಬಾಣದಿಂದ ಮರ್ಮಸ್ಥಳವನ್ನು ಭೇದಿಸಿ ನನ್ನನ್ನು ಕೊಲ್ಲಲಾಗಿ ಅಂಧರಾದ ನನ್ನ ತಂದೆ ತಾಯಿಗಳನ್ನು ಕೊಂದಂತಾಗಿದೆ. ಆ ನನ್ನ ವೃದ್ಧ ತಂದೆ ತಾಯಿಗಳು ದುರ್ಬಲರಾಗಿದ್ದಾರೆ, ಕುರುಡರಾಗಿದ್ದಾರೆ. ಬಾಯಾರಿಕೆಯಿಂದ ಬಳಲಿ ನೀರಿಗಾಗಿ ನನ್ನನ್ನೇ ಪ್ರತೀಕ್ಷಿಸುತ್ತಿದ್ದಾರೆ. ಬಹಳ ಹೊತ್ತಿನಿಂದ ನೀರಿಗಾಗಿ ಪರಿತಪಿಸುತ್ತಿರುವ ಅವರು ತಡೆದುಕೊಳ್ಳಲು ಅತಿ ಕಷ್ಟವಾದ ಬಾಯಾರಿಕೆಯನ್ನು ಹೀಗೆ ತಾನೇ ತಡೆದುಕೊಳ್ಳುವರು? ನಾನು ಮಾಡಿರುವ ತಪಸ್ಸಿನ ಫಲವಾಗಲಿ, ನಾನು ಕೇಳಿರುವ ಸತ್ಕಥಾ ಶ್ರವಣದ ಪುಣ್ಯವಾಗಲಿ ನನಗೆ ಇಲ್ಲವೆಂದೇ ತೋರುತ್ತದೆ. ಏಕೆಂದರೆ ನಾನಿಲ್ಲಿ ಭೂಮಿಯ ಮೇಲೆ ಬಿದ್ದಿರುವುದನ್ನು ನನ್ನ ತಂದೆಯು ತಿಳಿಯಲಾರನು. ಒಂದು ವೇಳೆ ನಾನಿಲ್ಲಿ ಬಿದ್ದಿರುವುದನ್ನು ತಿಳಿದರೂ ಕುರುಡನಾದ, ತಿರುಗಾಡಲು ಅಶಕ್ತನಾದ ಅವನೇನು ತಾನೇ ಮಾಡುವನು? ಗಾಳಿಯ ಆಘಾತದಿಂದ ಮರವು ಕೆಳಕ್ಕೆ ಬೀಳುತ್ತಿರುವಾಗ ಪಕ್ಕದಲ್ಲಿಯೇ ಇರುವ ಮತ್ತೊಂದು ಮರವು ಅದನ್ನು ತಡೆಹಿಡಿದು ನಿಲ್ಲಿಸುವ ಸಾಧ್ಯತೆಯಿಲ್ಲ. ಆದುದರಿಂದ ನಾನಿಲ್ಲಿ ಬಿದ್ದಿರುವ ಸಂಗತಿಯು ನನ್ನ ತಂದೆಗೆ ತಿಳಿದರೂ ರೋದನ ಮಾಡುವುದೊಂದರ ಹೊರತಾಗಿ ಮತ್ತೇನೂ ಮಾಡಲು ಸಾಧ್ಯವಿಲ್ಲ. ಆದುದರಿಂದ ಮಹಾರಾಜ, ನೀನೇ ನನ್ನ ತಂದೆಯ ಬಳಿಗೆ ಬೇಗ ಹೋಗಿ ಈ ವಿಷಯವನ್ನು ಹೇಳು. ಹಾಗೇನಾದರೂ ನೀನು ಅವರ ಬಳಿಗೆ ಹೋಗಿ ಈ ವಿಷಯವನ್ನು ಹೇಳದಿದ್ದರೆ ಧಗಧಗನೆ ಉರಿಯುತ್ತಿರುವ ಕಾಡುಗೆಚ್ಚು ಅರಣ್ಯವನ್ನೇ ಸುಟ್ಟು ಬಿಡುವಂತೆ ಕೋಪಾಗ್ನಿಯಿಂದ ನನ್ನ ತಂದೆಯು ನಿನ್ನನ್ನು ಸುಟ್ಟು ಬಿಡಬಹುದು. ನನ್ನ ತಂದೆಯ ಆಶ್ರಮವು ಇದೇ ಕಾಲುದಾರಿಯಲ್ಲಿ ಹೋದರೆ ಸಿಕ್ಕುತ್ತದೆ. ಇಲ್ಲಿಗೆ ಬಹಳ ಹತ್ತಿರದಲ್ಲೇ ಇದೆ. ಅಲ್ಲಿಗೆ ನೀನು ಹೋಗಿ ಅವನು ಕುಪಿತನಾಗಿ ಶಾಪ ಕೊಡದ ರೀತಿಯಲ್ಲಿ ವಿನಯ ಸಾಂತ್ವನಗಳಿಂದ ಅವನನ್ನು ಸಮಾಧಾನಗೊಳಿಸು. ನನ್ನ ಮರ್ಮಸ್ಥಳದಲ್ಲಿ ನೆಟ್ಟುಕೊಂಡಿರುವ ಈ ಬಾಣವನ್ನು ಕಿತ್ತು ಬಿಡು. ಮೃದುವಾಗಿಯೋ ಎತ್ತರವಾಗಿಯೋ ಇರುವ ತೀರ ಪ್ರದೇಶವನ್ನು ವೇಗವಾದ ನದಿಯ ಪ್ರವಾಹವು ಕೊರೆದು ಹಾಕುವಂತೆ ಈ ಬಾಣವು ನನ್ನ ಮರ್ಮಸ್ಥಳವನ್ನು ಕೊರೆದು ಯಾತನೆಯನ್ನು ಉಂಟು ಮಾಡುತ್ತಿದೆ. ದೇವಿ,
ಋಷಿಕುಮಾರನೇನೋ ಯಾತನೆಯನ್ನು ಸಹಿಸಲಾರದೆ ಮರ್ಮಸ್ಥಳದಲ್ಲಿ ಚುಚ್ಚಿಕೊಂಡಿದ್ದ ಬಾಣವನ್ನು ತೆಗೆಯಲು ಹೇಳಿದನು. ಆದರೆ ಬಾಣವಿರುವವರೆಗೂ ಪ್ರಾಣಗಳು ಋಷಿಕುಮಾರನಲ್ಲಿ ಇರುತ್ತವೆ. ಬಾಣವನ್ನು ಕಿತ್ತೊಡನೆಯೇ ಬಾಣದ ಜೊತೆಯಲ್ಲಿ ಅವನ ಪ್ರಾಣಗಳೂ ಹೋಗುತ್ತವೆ. ಇದರಿಂದ ಬಾಣವನ್ನು ಹೊರತೆಗೆಯುವ ವಿಷಯದಲ್ಲಿ ನನಗೆ ಚಿಂತೆಯುಂಟಾಯಿತು. ಬಹಳ ದುಃಖಿತನಾಗಿದ್ದ, ದೀನನಾಗಿದ್ದ ಮತ್ತು ಶೋಕಾತುರನಾಗಿದ್ದ ನನ್ನ ಚಿಂತೆಯೇನು ಎಂಬುದನ್ನು ಋಷಿಕುಮಾರನು ಗಮನಿಸಿದನು. ಆ ಸಮಯದಲ್ಲವನು ಬಾಣದ ಪೆಟ್ಟಿನಿಂದ ಬಹಳವಾಗಿ ಪರಿತಪಿಸುತ್ತಿದ್ದನು. ಅತ್ಯಂತ ಆರ್ತನಾದವನಂತೆ ಬಹಳ ಕಷ್ಟದಿಂದ ಹೇಳಿದನು, ಮಹಾರಾಜ, ನಾನು ಮರಣದ ಸನಿಹದಲ್ಲಿದ್ದೇನೆ. ಕಣ್ಣು ಗುಡ್ಡೆಗಳು ಮೇಲಕ್ಕೆ ಸಿಕ್ಕಿಕೊಂಡಿವೆ. ನಿಶ್ಚೇಷ್ಟನಾಗಿ ಬಿದ್ದಿದ್ದೇನೆ. ಯಮನ ಅರಮನೆಗೆ ಹೋಗುವುದರಲ್ಲಿದ್ದೇನೆ. ಆದರೂ ಧೈರ್ಯದಿಂದ ನನ್ನ ಶೋಕವನ್ನು ಸಹಿಸಿಕೊಂಡು ಸ್ಥಿರಚಿತ್ತನಾಗಿ ಈ ಮಾತನ್ನು ಹೇಳುತ್ತಿದ್ದೇನೆ. ಬ್ರಾಹ್ಮಣನ ಹತ್ಯೆಯನ್ನು ಮಾಡಿದ ಪಾಪವು ಸಂಭವಿಸುವುದೆಂಬ ಭಯವನ್ನು ನಿನ್ನ ಹೃದಯದಿಂದ ದೂರೀಕರಿಸು. ನಾನು ಬ್ರಾಹ್ಮಣನಲ್ಲ. ಬ್ರಹ್ಮ ಹತ್ಯೆ ಮಾಡಿದೆನೆಂಬ ಮನೋವ್ಯಥೆಯು ನಿನಗೆ ಉಂಟಾಗದಿರಲಿ. ನನ್ನ ತಂದೆಯು ವೈಶ್ಯ ಜಾತಿಯವನು, ತಾಯಿಯು ಶೂದ್ರ ಜಾತಿಯವಳು. ಆ ದಂಪತಿಗಳ ಮಗನು ನಾನು. ಈಗಲಾದರೂ ನನ್ನ ಮರ್ಮಸ್ಥಳದಲ್ಲಿ ಚುಚ್ಚಿಕೊಂಡಿರುವ ಬಾಣವನ್ನು ಕಿತ್ತು ಹಾಕು. ದೇವಿ, ಆ ಋಷಿಕುಮಾರನು ಬಹಳ ಕಷ್ಟದಿಂದ ಇಷ್ಟು ಮಾತುಗಳನ್ನು ಹೇಳಿದನು. ಮರ್ಮಸ್ಥಳಕ್ಕೆ ಬಾಣವು ನೆಟ್ಟುದರ ನೋವಿನಿಂದ ಅವನು ಹೊರಳಾಡುತ್ತಿದ್ದನು. ಆಗಾಗ ಕೈಕಾಲುಗಳನ್ನು ಒದರುತ್ತಿದ್ದನು. ಒಮ್ಮಿಂದೊಮ್ಮೆ ಗಡಗಡನೆ ನಡುಗುತ್ತಿದ್ದನು. ಈ ಪರಿಯಾಗಿ ಬಹಳವಾಗಿ ಕಷ್ಟಪಡುತ್ತಿದ್ದ ಋಷಿಕುಮಾರನ ಮರ್ಮಸ್ಥಳದಿಂದ ಬಾಣವನ್ನು ಕಿತ್ತು ಬಿಟ್ಟನು. ತಪೋಧರನಾದ ಋಷಿಕುಮಾರನು ನನ್ನನ್ನೊಮ್ಮೆ ದಿಟ್ಟಿಸಿ ನೋಡಿ ಅಸುನೀಗಿದನು. ಇಷ್ಟು ಹೇಳಿ ದಶರಥನು ಒಮ್ಮೆ ನಿಟ್ಟುಸಿರು ಬಿಟ್ಟನು. ತಾನು ಮೊದಲ ಬಾರಿಗೆ ಋಷಿಕುಮಾರನನ್ನು ನೋಡಿದ ಚಿತ್ರವನ್ನೇ ಪುನಃ ಸ್ಮರಿಸಿಕೊಂಡು ಕೌಸಲ್ಯಗೆ ಹೇಳಿದನು, ಭದ್ರೆ, ನೀರಿನಿಂದ ತೊಯ್ದು ಹೋದ ಶರೀರದಿಂದ ಕೂಡಿದ್ದ ಮರ್ಮಸ್ಥಳದಲ್ಲಿ ನೆಟ್ಟುಕೊಂಡಿದ್ದ ಬಾಣದಿಂದ ಬಹಳವಾಗಿ ಸಂಕಟಪಡುತ್ತಿದ್ದ, ಬಾರಿ ಬಾರಿಗೂ ದೀರ್ಘವಾಗಿ ನಿಟ್ಟುಸಿರು ಬಿಡುತ್ತಿದ್ದ, ಸರಯೂ ನದಿಯ ಸೋಪಾನದಲ್ಲಿ ಬಿದ್ದಿದ್ದ ಆ ಋಷಿಕುಮಾರನನ್ನು ಕಂಡು ನಾನು ಬಹಳ ವಿಷಣ್ಣನಾದೆನು. ಅದೇ ಇಂದಿನ ನನ್ನ ದುಸ್ಥಿತಿಗೆ ಮೂಲ ಕಾರಣವಾಗಿದೆ. ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಅಯೋಧ್ಯಾಕಾಂಡದಲ್ಲಿ 63ನೆಯ ಸರ್ಗವಾಗಿದೆ. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.